ಕಥಾ ಮಾಧ್ಯಮಕ್ಕೆ ಸ್ವಾಗತ. ಯಾವಾಗಲೂ ನಾವು ಸಂತೋಷವಾಗಿದ್ದರೆ ಸುಖವಾಗಿರ್ತೇವೆ. ಯಾರಿಗೆ ದುರಾಸೆ ಇರುತ್ತೋ ಆ ಮನುಷ್ಯ ನೆಮ್ಮದಿ ಇಲ್ಲದೆ ಚಡಪಡಿಸ್ತಾ ಇರ್ತಾನೆ. ಸದಾ ದುಃಖ ಅವನನ್ನು ಕಾಡ್ತಾ ಇರತ್ತೆ. ಒರಿಸ್ಸಾದಲ್ಲಿ ವಿಪಶಾ ಎಂಬ ಬಡವನಿದ್ದ. ಪತಿ ಪತ್ನಿ ಇಬ್ಬರು ದೈವ ಭಕ್ತರು. ದೇವರು ಕೊಟ್ಟಿದ್ದರಲ್ಲೇ ಅವರಿಗೆ ತೃಪ್ತಿ ಇತ್ತು. ಆದರೆ ಅವರನ್ನು ಸದಾ ಕೊರತೆಯೊಂದು ಕಾಡ್ತಾ ಇತ್ತು. ಪತಿ ಪತ್ನಿಯರ ಮೂಗು ಚಪ್ಪಟೆಯಾಗಿತ್ತು. ಇದರಿಂದ ಅವರ ಮುಖದ ಸೌಂದರ್ಯ ಹಾಳಾಗಿತ್ತು. ಜನರು ಅವರನ್ನು ಕಂಡಾಗಲೆಲ್ಲ ಹಾಸ್ಯ ಮಾಡ್ತಾ ಇದ್ರು, ನಗ್ತಾ ಇದ್ರು. ಇದರಿಂದ ವಿಪಶಾ ಮತ್ತು ಅವನ ಪತ್ನಿಗೆ ತುಂಬ ದುಃಖವಾಗ್ತಾ ಇತ್ತು. ಅವರು ಒಮ್ಮೆ ಕೋಹಿಮಾ ಬೆಟ್ಟದ ಮೇಲಿನ ದೇವಾಲಯಕ್ಕೆ ಹೋಗಿ ದೇವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಳ್ತಾರೆ. ಎಲ್ಲರಂತೆ ಸುಂದರವಾಗಿರುವಂತೆ ವರವನ್ನು ಕೊಡು ನಮಗೆ ಅಂತ ಬೇಡಿಕೊಂಡ್ರು. ದೈವಭಕ್ತರಾದ ದಂಪತಿಗಳ ಮೊರೆ ದೇವರಿಗೆ ಮುಟ್ಟಿತು. ದೇವರು ಪ್ರತ್ಯಕ್ಷನಾದ. ವಿಪಶಾ ಮತ್ತು ಅವನ ಪತ್ನಿ ತಮ್ಮ ದುಃಖದ ಕಾರಣವನ್ನು ಹೇಳಿ ಮೂಗಿನ ಸೌಂದರ್ಯವನ್ನು ಅನುಗ್ರಹಿಸುವಂತೆ ಬೇಡಿಕೊಳ್ತಾರೆ. ಕರುಣಾಳು ದೇವರು ಅವರ ಭಕ್ತಿಗೆ ಪ್ರಸನ್ನನಾಗಿ 3 ಕವಡೆಗಳನ್ನು ನೀಡಿದ. ಕವಡೆಗಳನ್ನು ಎಸೆದು ನಿಮ್ಮ ಆಸೆಯನ್ನು ಹೇಳಿದರೆ ಅದು ಕೂಡಲೇ ನೆರವೇರುತ್ತೆ ಅಂತ ಹೇಳಿದ. 3 ವರಗಳನ್ನು ತುಂಬ ಯೋಚಿಸಿ ಬೇಡುವಂತೆ ಎಚ್ಚರಿಸಿದ. ವಿಪಶಾ ಮತ್ತು ಅವರ ಹೆಂಡತಿಗೆ ತುಂಬ ಸಂತೋಷವಾಯಿತು. ನಮಗೆ ಬೇಕಾದಷ್ಟು ಐಶ್ವರ್ಯ ಕೇಳಬಹುದು ಅಂತ ಪತ್ನಿ ಸಲಹೆ ನೀಡಿದ್ಲು. ಬೇಡ, ನಮ್ಮ ಮೂಗು ಚಪ್ಪಟೆಯಾಗಿದೆ. ಇದರಿಂದ ದಿನವೂ ಅಪಮಾನ ಸಹಿಸಬೇಕಾಗಿದೆ. ಸುಂದರ ಮೂಗು ಕೊಡುವಂತೆ ವರವನ್ನು ಬೇಡೋಣ ಎಂದು ವಿಪಶಾ ಸಲಹೆ ನೀಡಿದ. ಪತ್ನಿ ಒಪ್ಪಿಗೆ ಸೂಚಿಸಿದ್ಲು. ವಿಪಶಾ ಈಗ ದೇವರಿಗೆ ಕೈ ಮುಗಿದು ಒಂದು ಕವಡೆಯನ್ನ ಗಾಳಿಯಲ್ಲಿ ಎಸೆದು ನಮಗೆ ಸುಂದರ ಮೂಗು ಬರಲಿ ಎಂದು ವರ ಕೇಳಿದ. ಆ ಕೂಡಲೇ ಪತಿ ಪತ್ನಿಯ ಇಡೀ ದೇಹದಲ್ಲಿ ಸುಂದರ ಮೂಗುಗಳು ಹುಟ್ಟಿ ಬಂದ್ವು. ಇದರಿಂದ ಪತಿ ಪತ್ನಿ ಗಾಬರಿಗೊಂಡ್ರು. ವಿಪಶಾ ದುಃಖದಿಂದ ಮತ್ತೊಂದು ಕವಡೆಯನ್ನ ಗಾಳಿಯಲ್ಲಿ ಚಿಮ್ಮಿ ದೇಹದಲ್ಲಿ ಹರಡಿರುವ ಎಲ್ಲ ಮೂಗುಗಳು ಇಲ್ಲವಾಗಲಿ ಎಂದು ವರವನ್ನು ಕೇಳಿದ. ಕೂಡಲೇ ಮೂಗುಗಳು ಮಾಯವಾದವು. ಜೊತೆಗೆ ಅವರ ಚಪ್ಪಟೆ ಮೂಗುಗಳು ಸಹ ಇಲ್ಲವಾದವು. ಉಳಿದ ಇನ್ನೊಂದು ಕವಡೆ ಬಗ್ಗೆ ಪತಿ ಪತ್ನಿ ಯೋಚಿಸಿದ್ರು. ಈ ಬಾರಿ ಚಪ್ಪಟೆ ಮೂಗಿಗೆ ಬದಲಾಗಿ ಸುಂದರ ಮೂಗು ಬೇಕು ಎಂದು ವರವನ್ನು ಕೇಳಿದ್ರೆ ಹೇಗೆ? ಹೆಂಡತಿ ಕೇಳಿದ್ಲು. ಬೇಡ, ಜನರು ಕಾರಣ ಕೇಳ್ತಾರೆ. ನಾವು ನಡೆದ ಸಂಗತಿಯನ್ನು ಹೇಳಬೇಕಾಗತ್ತೆ. ನಮ್ಮ ದಡ್ಡತನವನ್ನು ಕಂಡು ಜನರು ಹಾಸ್ಯ ಮಾಡ್ತಾರೆ. ನಾವು ಅಪಮಾನದಿಂದ ತಲೆ ತಗ್ಗಿಸಬೇಕಾಗತ್ತೆ. ಹೀಗೆ ಹೇಳಿದ ವಿಪಶಾ ಉಳಿದಿದ್ದ ಒಂದು ಕವಡೆಯನ್ನು ಗಾಳಿಗೆ ತೂರಿ ನಮಗೆ ಮೊದಲಿನಂತೆಯೇ ಚಪ್ಪಟೆ ಮೂಗು ಇರಲಿ ಎಂದು ವರ ಕೇಳಿದ. ವಿಪಶಾ ಮತ್ತು ಅವನ ಪತ್ನಿಗೆ ಮೊದಲಿನಂತೆಯೇ ಚಪ್ಪಟೆ ಮೂಗು ಉಳಿಯಿತು. ಮನುಷ್ಯ ದುರಾಸೆಗೆ ಬಲಿಯಾಗುವುದು ಬೇಗ. ಇದರಿಂದ ಅನೇಕ ಕಷ್ಟಗಳಿಗೆ ತುತ್ತಾಗಬೇಕಾಗತ್ತೆ. ನಮ್ಮ ಬಳಿ ಇರುವಷ್ಟರಲ್ಲೇ ತೃಪ್ತಿ ಪಡಬೇಕು. ಅದರಿಂದ ಸಂತೋಷ ಸಿಗತ್ತೆ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.